ನಮಸ್ಕಾರ ವೀಕ್ಷಕರೇ. ಶ್ರೀರಾಮ ವಿಷ್ಣುವಿನ 7ನೇ ಅವತಾರ. ಮಹಾಕುಂಭಕರ್ಣ ಮತ್ತು ರಾವಣನನ್ನು ಯಾವುದೇ ಮಾಯಾಶಕ್ತಿ ಉಪಯೋಗಿಸದೆ ಒಬ್ಬ ಧೀರ ಯೋಧನಾಗಿ ಅವರನ್ನು ಸಂಹರಿಸಿದನು. ವಿಷ್ಣು ಮಾನವ ರೂಪವನ್ನು ಪಡೆದು ತ್ರೇತಾಯುಗದಲ್ಲಿ ಭೂಮಿಗೆ ಬಂದರು. ಮಾನವರಿಗೆ ಮಹಾನ್ ನೈತಿಕತೆ ತತ್ವಗಳೊಂದಿಗೆ ಜೀವನವನ್ನು ಹೇಗೆ ನಡೆಸಬೇಕೆಂದು ನಮಗೆ ಕಲಿಸಿದರು. ರಾಜನಾಗಿ ಅವರ ಆಡಳಿತವನ್ನು ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ಇದು ರಾಜ್ಯವನ್ನು ಆಳುವ ಮಾದರಿಯಾಗಿದೆ. ಆದರೆ ಅವರ ಆಳ್ವಿಕೆಯ ಅವಧಿಯಲ್ಲಿ ಒಬ್ಬ ಅಗಸ ತನ್ನ ದಾರಿ ತಪ್ಪಿದ ಹೆಂಡತಿಯನ್ನು ದೂಷಿಸುತ್ತಿರುವಾಗ ಈ ರೀತಿಯಾಗಿ ಹೇಳುತ್ತಾನೆ. ತನ್ನ ಹೆಂಡತಿಯನ್ನು ಇನ್ನೊಬ್ಬರ ಪುರುಷನ ಮನೆಯಲ್ಲಿ ವಾಸವಾದ ನಂತರ ಮತ್ತೆ ನನ್ನ ಮನೆಗೆ ಸೇರಿಸಲು ನಾನು ರಾಮನಲ್ಲ. ಈ ಮಾತನ್ನು ಕೇಳಿದ ಅಯೋಧ್ಯೆಯ ಜನ ಸೀತಾಮಾತೆಯನ್ನು ಪಟ್ಟದ ರಾಣಿಯೆಂದು ಸ್ವೀಕರಿಸಲು ನಿರಾಕರಿಸಿದರು. ಈ ಸುದ್ದಿಯನ್ನು ಕೇಳಿದ ಶ್ರೀರಾಮ ಅತ್ಯಂತ ವಿಚಲಿತನಾದನು. ಆದರೆ ಅಂತಿಮವಾಗಿ ತನ್ನ ಪ್ರಜೆಗಳನ್ನು ಸಂತೋಷಪಡಿಸಬೇಕು ಮತ್ತು ಅಯೋಧ್ಯೆಯ ರಾಣಿ ಪರಿಶುದ್ಧತೆಯು ಯಾವುದೇ ವದಂತಿಗಳಿಂದ ದೂರವಿರಬೇಕು ಎಂದು ಲಕ್ಷ್ಮಣನಿಗೆ ಹೇಳಿದರು. ಭಾರವಾದ ಹೃದಯದಿಂದ ಸೀತಾಮಾತೆಯನ್ನು ಅಯೋಧ್ಯೆಯ ಹೊರಗಿರುವ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಬಿಡುವಂತೆ ಸೂಚಿಸಿದರು. ಹೀಗಾಗಿ ಸೀತಾಮಾತೆಯನ್ನು 2ನೇ ಬಾರಿ ವನವಾಸಕ್ಕೆ ಒತ್ತಾಯಿಸಲಾಯಿತು. ಗರ್ಭಿಣಿಯಾಗಿದ್ದ ಸೀತಾಮಾತೆಗೆ ವಾಲ್ಮೀಕಿ ಆಶ್ರಮದಲ್ಲಿ ಆಶ್ರಯ ಸಿಕ್ಕಿತು. ಅಲ್ಲಿ ಅವಳು ಲವಕುಶ ಎಂಬ ಅವಳಿಗಳನ್ನು ಪಡೆದಳು. ಸೀತಾಮಾತೆ ಒಂಟಿ ತಾಯಿಯಾಗಿ ಮಕ್ಕಳನ್ನು ಬೆಳೆಸಿದಳು. ಲವಕುಶರರು ವೀರ ಮತ್ತು ಬುದ್ಧಿವಂತರಾಗಿದ್ದರು ಮತ್ತು ಅಂತಿಮವಾಗಿ ತಮ್ಮ ತಂದೆಯೊಂದಿಗೆ ಒಂದಾದರು. ಶ್ರೀರಾಮ ಸೀತೆಯನ್ನು ಮರಳಿ ತನ್ನ ಪತ್ನಿಯಾಗಿ ಪಡೆಯಬೇಕು ಎಂದು ಸೀತೆಯ ಬಳಿ ಬಂದರು. ಆ ಸಮಯದಲ್ಲಿ ಸೀತಾಮಾತೆಯು ಹೇಳುತ್ತಾಳೆ, ನಿಮ್ಮ ವಂಶ ಬೆಳೆಸಲು ನಿಮಗೆ ಲವಕುಶರಿದ್ದಾರೆ. ಈಗ ನಾನು ನನ್ನ ಕರ್ತವ್ಯ ಮುಕ್ತಳಾಗಿದ್ದೇನೆ ಮತ್ತು ನನ್ನ ತಾಯಿಯನ್ನು ಸೇರುವ ಸಮಯ. ಸೀತಾಮಾತೆಯು ತನ್ನ ತಾಯಿಯಾದ ಭೂತಾಯಿಯನ್ನು ಕರೆದಳು. ಭೂತಾಯಿಯ ತೋಳುಗಳಲ್ಲಿ ಆಶ್ರಯವನ್ನು ಕೋರಿದಳು. ಭೂತಾಯಿಯು ಪ್ರಕಟವಾಗಿ ಸೀತಾಮಾತೆಯನ್ನು ತನ್ನ ಮಡಿಲಲ್ಲಿ ಸೇರಿಸಿದಳು. ಈ ರೀತಿಯಾಗಿ ಸೀತಾಮಾತೆಯ ಅವತಾರ ಅಂತ್ಯವಾಯಿತು. ಕೆಲವು ದಿನಗಳ ನಂತರ ಶ್ರೀರಾಮರು ಅವರ ಜೀವನದ ಉದ್ದೇಶ ಮತ್ತು ಗುರಿಗಳನ್ನು ನೆರವೇರಿಸಿದರು. ಹನುಮಂತ ಇರುವವರೆಗೂ ರಾಮನಿಗೆ ಸಮಾಧಿಯನ್ನು ತೆಗೆದುಕೊಳ್ಳಲು ಬಿಡುವುದಿಲ್ಲ ಎಂದು ಶ್ರೀರಾಮರಿಗೆ ಚೆನ್ನಾಗಿ ತಿಳಿದಿತ್ತು. ಕಾಲ ಮಾರುವೇಷದಲ್ಲಿ ಅಯೋಧ್ಯವನ್ನು ಪ್ರವೇಶಿಸುವುದನ್ನು ಹನುಮಂತ ನೋಡಿದನು ಮತ್ತು ಮಾರುವೇಷದಲ್ಲಿರುವುದು ಕಾಲ ಎಂದು ಸರಿಯಾಗಿ ಗುರುತಿಸಿ ಶ್ರೀರಾಮರಿಂದ ದೂರವಿರಲು ಹೇಳಿದನು. ಆ ಕ್ಷಣದಿಂದ ಹನುಮಂತ ರಾಮನನ್ನು ಒಂದು ಕ್ಷಣವೂ ಒಬ್ಬಂಟಿಯಾಗಿ ಬಿಡುತ್ತಿರಲಿಲ್ಲ. ಶ್ರೀರಾಮನನ್ನು ರಕ್ಷಿಸಲು ಯಾವಾಗಲೂ ಸಿದ್ಧನಾಗಿದ್ದನು. ಒಮ್ಮೆ ಹನುಮಂತ ಮತ್ತು ಶ್ರೀರಾಮರು ಜೊತೆಯಲ್ಲಿ ತನ್ನ ಕೋಣೆಯಲ್ಲಿದ್ದಾಗ ರಾಮನ ಉಂಗುರವು ಅವರ ಬೆರಳಿನಿಂದ ಜಾರಿ ಬಿದ್ದು ನೆಲದ ಮೇಲೆ ಬಿರುಕು ಬಿಟ್ಟಿತು. ಬಿರುಕು ತೀರಾ ಚಿಕ್ಕದಾಗಿದ್ದು ಶ್ರೀರಾಮರಿಗೆ ಉಂಗುರವು ತೆಗೆಯಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಹನುಮಂತನಿಗೆ ತನ್ನ ಗಾತ್ರವನ್ನು ಚಿಕ್ಕದಾಗಿಸಿ ತನ್ನ ಉಂಗುರವನ್ನು ಬಿರುಕಿನಿಂದ ತರಲು ವಿನಂತಿಸಿದರು. ಶ್ರೀರಾಮರ ಪ್ರತಿಯೊಂದು ಮಾತನ್ನು ಪಾಲಿಸುವ ಹನುಮಂತನು ತನ್ನ ಗಾತ್ರವನ್ನು ಚಿಕ್ಕದಾಗಿಸಿ ಬಿರುಕಿನಲ್ಲಿ ಹಾರಿದನು. ಅದು ಸಾಮಾನ್ಯ ಬಿರುಕು ಅಲ್ಲ, ಇದು ವಾಸ್ತವವಾಗಿ ಒಂದು ಸುರಂಗ. ತುಂಬಾ ಆಳವಾಗಿತ್ತು. ಹನುಮಂತ ಸುರಂಗವನ್ನು ಅನುಸರಿಸಿದರು ಮತ್ತು ಪಾತಾಳವನ್ನು ತಲುಪಿದರು. ಪಾತಾಳದಲ್ಲಿ ಉಂಗುರಕ್ಕಾಗಿ ಅವನ ಹುಡುಕಾಟವು ಅವನನ್ನು ಅನೇಕ ಉಂಗುರಗಳ ದೊಡ್ಡ ರಾಶಿಗೆ ಕರೆದೊಯ್ಯಿತು. ಎಲ್ಲವೂ ರಾಮನ ಉಂಗುರಕ್ಕೆ ಹೋಲುತ್ತಿದ್ದವು. ಆ ಸಮಯದಲ್ಲಿ ವಾಸುಕಿ ಸರ್ಪ ಅಲ್ಲಿಗೆ ಬಂದಿತು. ವಾಸುಕಿ ಪಾತಾಳದ ಏಕೈಕ ನಿವಾಸಿಯಾಗಿದ್ದರು. ಹನುಮಂತ ಮತ್ತು ವಾಸುಕಿ ಸಂಭಾಷಣೆ ತುಂಬಾ ದಿನಗಳ ಕಾಲ ನಡೆಯಿತು. ಹನುಮಂತ ಶ್ರೀರಾಮರ ಗುಣಗಾನ ಮತ್ತು ಅವರ ಆದರ್ಶಗಳನ್ನು ವಿವರಿಸುವಲ್ಲಿ ವ್ಯಸ್ತವಾದನು. ಇತ್ತ ಹನುಮಂತ ಇರದ ಸಮಯದಲ್ಲಿ ಕಾಲನು ಮತ್ತೆ ಋಷಿಯ ವೇಷವನ್ನು ಧರಿಸಿ ರಾಮನನ್ನು ಭೇಟಿಯಾಗಲು ಅಯೋಧ್ಯೆಗೆ ಹೋದರು. ಅವರನ್ನು ಭೇಟಿಯಾದರು ಮತ್ತು ಸಂಭಾಷಣೆಯಲ್ಲಿ ಯಾರಾದರೂ ಅವರಿಗೆ ಅಡ್ಡಿಪಡಿಸಿದರೆ ಆ ವ್ಯಕ್ತಿಗೆ ಮರಣದಂಡನೆ ವಿಧಿಸಬೇಕೆಂದು ರಾಮನ ಮುಂದೆ ಷರತ್ತು ಹಾಕಿದರು. ಅದನ್ನು ಶ್ರೀರಾಮರು ಒಪ್ಪಿಕೊಂಡರು. ಲಕ್ಷ್ಮಣನನ್ನು ಕಾವಲುಗಾರನಾಗಿ ನೇಮಿಸಿದನು. ಕಾಲ ತನ್ನ ನೈಜ ರೂಪಕ್ಕೆ ಮರಳಿದನು
ಮತ್ತು ತನ್ನ ಜೀವನದ ಉದ್ದೇಶವನ್ನು ಪೂರ್ಣಗೊಳಿಸುವ ಮತ್ತು ವೈಕುಂಠವನ್ನು ಸೇರುವ ಸಂದೇಶವನ್ನು ಶ್ರೀರಾಮನಿಗೆ ತಿಳಿಸಿದರು. ಶ್ರೀರಾಮ ಮತ್ತು ಕಾಲನ ಸಂಭಾಷಣೆಯ ಸಮಯದಲ್ಲಿ ಕೋಪ ಮತ್ತು ಶಾಪ ಕೊಡಲು ಪ್ರಸಿದ್ಧರಾದ ಮಹಾನ್ ದುರ್ವಾಸ ಋಷಿಗಳು ಶ್ರೀರಾಮನನ್ನು ಭೇಟಿಯಾಗಲು ಅಯೋಧ್ಯೆಗೆ ಬಂದರು. ಲಕ್ಷ್ಮಣ ಅವರನ್ನು ಸ್ವಾಗತಿಸಿದನು ಮತ್ತು ಶ್ರೀರಾಮರು ಈಗಾಗಲೇ ಸಭೆಯಲ್ಲಿದ್ದರಿಂದ ಕಾಯುವಂತೆ ಕೇಳಿದನು. ಇದರಿಂದ ದುರ್ವಾಸ ಮುನಿಗಳು ಕೋಪಗೊಳ್ಳಲು ಪ್ರಾರಂಭಿಸಿದರು. ಈ ಕಾರಣಕ್ಕಾಗಿ ಅಯೋಧ್ಯವನ್ನು ಶಪಿಸುವುದಾಗಿ ಹೇಳಿದರು. ತನ್ನ ರಾಜ್ಯವನ್ನು ಶಾಪದಿಂದ ರಕ್ಷಿಸಲು ಅವನಿಗೆ ಏನಾಗುತ್ತದೆ ಎಂದು ತಿಳಿದ ನಂತರವೂ ಋಷಿ ದುರ್ವಾಸನ ಭೇಟಿಯ ಮಾಹಿತಿಯನ್ನು ಶ್ರೀರಾಮನಿಗೆ ತಿಳಿಸಲು ಅವನ ಕೊಠಡಿಯ ಒಳಗಡೆ ಹೋದನು. ಅಲ್ಲಿ ಕಾಲನ ನೈಜ ರೂಪವನ್ನು ನೋಡಿ ಲಕ್ಷ್ಮಣ ಆಘಾತಕ್ಕೊಳಗಾದ. ಕಾಲ ತಕ್ಷಣವೇ ಕಣ್ಮರೆಯಾದರು. ಲಕ್ಷ್ಮಣ ಋಷಿ ದುರ್ವಾಸರ ಭೇಟಿಯ ಬಗ್ಗೆ ಶ್ರೀರಾಮನಿಗೆ ತಿಳಿಸಿದನು. ಆದರೆ ಕಾಲನನ್ನು ಭೇಟಿಯಾಗುವ ಮೊದಲು ತಾನು ಮಾಡಿದ ಪ್ರತಿಜ್ಞೆಯನ್ನು ಅನುಸರಿಸಲು ಬದ್ಧನಾಗಿದ್ದರಿಂದ ರಾಮ ತುಂಬಾ ದುಃಖಿತರಾದರು. ಅವರು ನ್ಯಾಯಾಲಯದಲ್ಲಿ ತನ್ನ ಮಂತ್ರಿಗಳೊಂದಿಗೆ ಇದನ್ನು ಚರ್ಚಿಸಿದನು ಮತ್ತು ಲಕ್ಷ್ಮಣನನ್ನು ಅಯೋಧ್ಯೆಯಿಂದ ಶಾಶ್ವತವಾಗಿ ಹೊರಹಾಕಲು ನಿರ್ಧರಿಸಿದನು ಮತ್ತು ಅವನ ಉಳಿದ ಜೀವನವನ್ನು ಪ್ರಪಂಚದಿಂದ ದೂರವಿರುವ ಕಾಡಿನಲ್ಲಿ ಕಳೆಯಲು ಆದೇಶಿಸಿದನು. ಈ ಶಿಕ್ಷೆಯನ್ನು ಮರಣದಂಡನೆಗೆ ಸಮವಾಗಿ ಪರಿಗಣಿಸಲಾಯಿತು. ಲಕ್ಷ್ಮಣನು ಶ್ರೀರಾಮರಿಂದ ದೂರವಿರಲು ತುಂಬಾ ಕಷ್ಟಪಟ್ಟರು. ಕೊನೆಯಲ್ಲಿ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ನಂತರ ಈ ವಿಷಯ ಶ್ರೀರಾಮರ ಗಮನಕ್ಕೆ ಬಂತು. ಮೊದಲಿಗೆ ಋಷಿ ವಸಿಷ್ಠರನ್ನು ಭೇಟಿ ಮಾಡಿ ಅವರಿಂದ ಜೀವನವನ್ನು ತ್ಯಜಿಸುವ ವಿಚಾರವಾಗಿ ಒಪ್ಪಿಗೆ ಪಡೆದರು. ರಾಜ್ಯವನ್ನು 4 ಭಾಗಗಳಾಗಿ ವಿಂಗಡಿಸಿದರು ಮತ್ತು ಒಂದು ಭಾಗವನ್ನು ಲವಕುಶರಿಗೆ ಮತ್ತು ಇನ್ನುಳಿದ 3 ಭಾಗಗಳನ್ನು ಭರತ, ಲಕ್ಷ್ಮಣ, ಶತ್ರುಘ್ನ ಪುತ್ರರಿಗೆ ನೀಡಿದನು. ಇತ್ತ ಪಾತಾಳ ಲೋಕದಲ್ಲಿ ತುಂಬಾ ದಿನಗಳ ನಂತರ ಹನುಮಂತ ಶ್ರೀರಾಮರ ಉಂಗುರದ ಬಗ್ಗೆ ವಿಚಾರಿಸಿದನು. ಆಗ ವಾಸುಕಿ ಹೇಳುತ್ತಾನೆ, ಆ ರಾಶಿಯಲ್ಲಿ ಪ್ರತಿಯೊಂದು ಉಂಗುರವು ರಾಮನಿಗೆ ಸೇರಿದ್ದು. ಯುಗಗಳ ಪ್ರತಿ ಚಕ್ರದ ನಂತರ ಮೇಲಿನ ಸುರಂಗದಿಂದ ಒಂದು ಚಿನ್ನದ ಉಂಗುರವು ಕೆಳಗೆ ಬೀಳುತ್ತದೆ. ಆಗ ಭೂಮಿಯ ಮೇಲಿನ ರಾಮನ ಯುಗವು ಕೊನೆಗೊಳ್ಳುತ್ತದೆ. ಈ ವಿಷಯ ತಿಳಿದ ತಕ್ಷಣ ಹನುಮಂತ ಅಯೋಧ್ಯೆಗೆ ಮರಳಿದರು. ಆ ಸಮಯದಲ್ಲಿ ಶ್ರೀರಾಮರು ಜಲಸಮಾಧಿಗೆ ಸಿದ್ಧರಾಗಿದ್ದರು. ಆಗ ಹನುಮಂತನೂ ಸಹ ಜಲಸಮಾಧಿ ಮಾಡುವುದಾಗಿ ಹೇಳಿದನು. ಶ್ರೀರಾಮರು ಹನುಮಂತನಿಗೆ ಈ ರೀತಿಯಾಗಿ ಆದೇಶಿಸುತ್ತಾರೆ: ಜಗತ್ತಿನಲ್ಲಿ ಧರ್ಮ ಇರುವವರೆಗೂ ಬದುಕಬೇಕು ಮತ್ತು ಜಗತ್ತಿನಲ್ಲಿ ಧಾರ್ಮಿಕ ಮಾತುಕತೆಗಳನ್ನು ಹರಡಬೇಕು. ಹನುಮಂತ ತುಂಬಾ ದುಃಖದಿಂದ ಆದೇಶವನ್ನು ಪಾಲಿಸುವುದಾಗಿ ಒಪ್ಪಿಕೊಂಡನು. ನಂತರ ಶ್ರೀರಾಮರು ಸರಿಯಾ ನದಿಯಲ್ಲಿ ಜಲಸಮಾಧಿ ತೆಗೆದುಕೊಂಡರು. ವಿಷ್ಣು ಮಾನವ ರೂಪವನ್ನು ಕೊನೆಗೊಳಿಸಿ ಅವರು ಲಕ್ಷ್ಮಿ ಅಂದರೆ ಸೀತಾ, ಶೇಷನಾಗ ಅಂದರೆ ಲಕ್ಷ್ಮಣನೊಂದಿಗೆ ವೈಕುಂಠಕ್ಕೆ ಹಿಂದಿರುಗಿದರು. ಈ ರೀತಿಯಾಗಿ ಶ್ರೀರಾಮ, ಲಕ್ಷ್ಮಣ, ಸೀತಾಮಾತೆಯ ಅಂತ್ಯವಾಯಿತು. ಈ ವಾಹಿನಿಯನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.